ಇನ್ನು ಮಾಜಿ ಸಿಎಂ ಸದಾನಂದ ಗೌಡರು ಈ ವಿಚಾರದಲ್ಲಿ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಏನು ವಕ್ಫ್ ಪ್ರತಿಭಟನೆ ವೇಳೆ ಸರ್ಕಾರಿ ಕಾರು ಬಳಕೆ ಆರೋಪ ಏನಿದೆ, ಈ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿ ನಜ್ಮಾ ನಡೆಗೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ಪರೋಕ್ಷವಾಗಿ ಬೆಂಬಲ ಮಾಡೋದೇ ಸರ್ಕಾರ ಕೋಮು ಗಲಭೆಗೆ ಅದೇ ಸಮುದಾಯದವರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಆ ಮೂಲಕ ಅಧಿಕಾರಿಯನ್ನ ಬಲಿ ಕೊಡುವಂತ ಕೆಲಸ ಮಾಡ್ತಾ ಇದೆ. ಅಷ್ಟು ಪರಿಜ್ಞಾನ ಇಲ್ಲದ ಆ ಅಧಿಕಾರಿ ಖಾಕಿ ಹಾಕೋಕೆ ನಾಲಾಯಕ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು. ಇದನ್ನೆಲ್ಲ ಪರೋಕ್ಷವಾಗಿ ಬೆಂಬಲ ಮಾಡುವುದೇ ಸರ್ಕಾರ. ಒಂದು ರೀತಿಯಲ್ಲಿ ಕಮ್ಯುನಲ್ ವೈಲೆನ್ಸ್ಗೆ ಅದೇ ಕಮ್ಯುನಿಟಿಯವರನ್ನು ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡೋದರ ಮುಖಾಂತರ ಆ ಅಧಿಕಾರಿಗಳನ್ನು ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಥವಾ ಅಧಿಕಾರಿ ಅಷ್ಟು ದೊಡ್ಡ ಅಧಿಕಾರಿಗೆ, ಅಷ್ಟು ಪರಿಜ್ಞಾನ ಇಲ್ಲದ ಅಧಿಕಾರಿ, ಇದನ್ನೆಲ್ಲ ಪರೋಕ್ಷವಾಗಿ ಬೆಂಬಲ ಮಾಡುವುದೇ ಸರ್ಕಾರ. ಒಂದು ರೀತಿಯಲ್ಲಿ ಕಮ್ಯುನಲ್ ವೈಲೆನ್ಸ್ಗೆ ಅದೇ ಕಮ್ಯುನಿಟಿಯವರನ್ನು ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡೋದರ ಮುಖಾಂತರ ಆ ಅಧಿಕಾರಿಗಳನ್ನು ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಥವಾ ಅಧಿಕಾರಿ ಅಷ್ಟು ದೊಡ್ಡ ಅಧಿಕಾರಿಗೆ, ಅಷ್ಟು ಪರಿಜ್ಞಾನ ಇಲ್ಲದ ಅಧಿಕಾರಿ